ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಬರೀ ಹೋರಾಟವಾಗಿದೆ. ಸೈತಾನನು ಅನೇಕ ವಿಧಗಳಲ್ಲಿ ಹೋರಾಡಿ ಇಕ್ಕಟ್ಟುಗಳನ್ನು ಉಂಟು ಮಾಡುತ್ತಲೇ ಇದ್ದಾನೆ ಎಂದು ಸೋತು ಹೋದ ಅವಸ್ಥೆಯಲ್ಲಿ ಇದ್ದೀರಾ? ಯಾರೋ ಮಾಟಮಂತ್ರ ಮಾಡಿದಂತೆ ತೋರುತ್ತಾ ಇದೆ. ಅದಕ್ಕೆ ನಮ್ಮ ಬಿಸ್ನೆಸ್ನಲ್ಲಿ ಇಷ್ಟು ಬಾಧೆಗಳು. ನಾನು ಕೈ ಹಾಕುವಂತ ಎಲ್ಲದರಲ್ಲಿ ಕೂಡ ಈ ರೀತಿ ಇಕ್ಕಟ್ಟು. ಅದೇ ರೀತಿಯಾಗಿ ಈ ಸೈತಾನನ ಕ್ರಿಯೆಗಳನ್ನೆಲ್ಲ ನೋಡುತ್ತಾ ಇದ್ದೇನೆಂದು ಸೋತು ಹೋಗಿದ್ದೀರಾ? ಏನು ಭಯಪಡಬೇಡಿ. ಕೆಲವರು ಬರುತ್ತಾರೆ, ಬ್ರದರ್ ಯಾರೋ ನಮಗೆ ಮಾಟಮಂತ್ರಗಳನ್ನು ಮಾಡಿಸಿದ್ದಾರೆ, ಹಾಗಾಗಿಯೇ ಈ ಬಾಧೆಗಳು ಹೇಗೆ ಹೇಳುತ್ತೀರಿ ಎಂಬುದಾಗಿ ಕೇಳಿದರೆ, ಆ ದುರಾತ್ಮದ ಕ್ರಿಯೆಗಳು, ಅದು ಬಂದು ಮಾತನಾಡುವುದು, ರೂಪಗಳು ಕಾಣುವುದು, ಆ ರೀತಿ ಹೇಳುವರು. ಕೆಲವರು ಆ ರೀತಿ ಏನು ಕಾಣುವುದಿಲ್ಲ, ಆದರೆ ಬಾಧೆಗಳ ಮೇಲೆ ಬಾಧೆಗಳು. ಹಾಗಾಗಿ ಯಾರೋ ಮಾಟಮಂತ್ರ ಮಾಡಿಸಿದ್ದಾರೆಂಬುದಾಗಿ ಅನಿಸುತ್ತಿದೆ ಎಂದು ಹೇಳುವರು. ಆದರೆ ಕರ್ತನ ವಾಕ್ಯವು ಏನು ಹೇಳುತ್ತದೆ ಗೊತ್ತಾ? ಕೆಲವರು ಬರುವಾಗ ಆ ರೀತಿ ಸೋತು ಹೋಗಿ ಹೇಳುವರು, ಯಾರೋ ಮಾಟಮಂತ್ರ ಮಾಡಿಸಿದ್ದಾರೆ, ಏನ್ ಮಾಡುವುದೋ ತಿಳಿಯದು ಎಂಬುದಾಗಿ. ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ? ಅರಣ್ಯಕಾಂಡ 23ನೇ ಅಧ್ಯಾಯ 23ನೇ ವಾಕ್ಯ, ಯಾಕೋಬ್ಯರಲ್ಲಿ ಶಕುನ ನೋಡುವುದೂ ಇಲ್ಲ, ಇಸ್ರಾಯೇಲ್ಯರಲ್ಲಿ ಕಣಿ ಕೇಳುವುದೂ ಇಲ್ಲ. ಈ ಲೋಕದಲ್ಲಿ ಮಾಟಮಂತ್ರ ಎಂಬುದಾಗಿ ಒಂದು ಇದೆ. ಇದು ಕಡೆಗಾಲ. ಎಲ್ಲಿ ನೋಡಿದರೂ ಈ ಮಾಟಮಂತ್ರಗಳು ಹೆಚ್ಚುತ್ತಲೇ ಇವೆ, ಈ ವಾಮಾಚಾರಗಳು ಹೆಚ್ಚುತ್ತಿವೆ. ಎಲ್ಲ ದೇಶಗಳಲ್ಲಿ ಕೂಡ ಮಾಟಮಂತ್ರಗಳು ಇರುವುದನ್ನು, ಮಂತ್ರವಾದಿಗಳು ಇರುವುದನ್ನು ನೋಡಬಹುದು. ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೆದರೆ ಹೊಟ್ಟೆ ಕಿಚ್ಚು ಉಳ್ಳಂತವರು ಅದನ್ನು ಕೆಡಿಸಲು ಮಾಟಮಂತ್ರ ಮಾಡುವರು. ಒಬ್ಬರು ಚೆನ್ನಾಗಿ ಬಾಳುತ್ತಾ ಇದ್ದರೆ ಹೊಟ್ಟೆ ಕಿಚ್ಚಿನಿಂದ ಇವರು ಬಾಳಬಾರದು ಎಂಬುದಾಗಿ ಮಾಟಮಂತ್ರಗಳನ್ನು ಮಾಡಿಸುವರು. ಒಬ್ಬರು ಕೀರ್ತಿಯಿಂದ ಚೆನ್ನಾಗಿ ಬಾಳುತ್ತಾ ಇದ್ದರೆ ಅವರು ಆ ರೀತಿ ಇರಬಾರದು, ರೋಗದಲ್ಲಾಗಬೇಕೆಂಬುದಾಗಿ ಮಾಟಮಂತ್ರ ಮಾಡಿಸುವರು. ಈ ರೀತಿ ಅನೇಕ ವಿಧಗಳಲ್ಲಿ ಮಾಟಮಂತ್ರ ಮಾಡುವುದು ಇಂದಿಗೂ ಕೂಡ ಇದೆ. ಸತ್ಯವೇದವು ಅದನ್ನು ಹೇಳುತ್ತದೆ. ಇದು ಕಡೆಗಾಲ ಆಗಿರುವುದರಿಂದ ಮಾಟಮಂತ್ರಗಳೆಲ್ಲ ಬಹಳ ಹೆಚ್ಚಾಗಿ ರಾಜಕಾರಣಿಗಳು ತಾವು ಚುನಾವಣೆಯಲ್ಲಿ ಗೆಲ್ಲುವುದಕ್ಕಾಗಿ ಮಾಟಮಂತ್ರ ಮಾಡುತ್ತಾರೆ. ಕೆಲ ಬಿಸ್ನೆಸ್ ಪೀಪಲ್ ಬಿಸ್ನೆಸ್ನಲ್ಲಿ ಜಯ ಹೊಂದುವುದಕ್ಕೆ ಮಾಟಮಂತ್ರ ಮಾಡಿಸುತ್ತಾರೆ. ಹಾಗೆ ಮಾಡುವಾಗ ಅವರಿಗೆ ವಿರೋಧವಾಗಿರುವಂತವರು ಸೋಲು ಕಾಣಬೇಕು, ಅವರು ನಾಶವಾಗಬೇಕು, ಅಡಗಿ ಹೋಗಬೇಕು ಎಂಬುದಕ್ಕಾಗಿ ಎಲ್ಲ ಮಾಟಮಂತ್ರ ಮಾಡುವರು. ತಮ್ಮ ಶತ್ರುಗಳನ್ನು ನಾಶ ಮಾಡುವುದಕ್ಕೆ ಮಾಟಮಂತ್ರ ಮಾಡಿಸುತ್ತಾರೆ. ಇನ್ನು ಕೆಲವರು ತಮ್ಮ ಸುರಕ್ಷತೆಗಾಗಿ ಮಾಟಮಂತ್ರ ಮಾಡಿಸುತ್ತಾರೆ. ಮಾಟ ಮಂತ್ರಗಳು ಅನ್ನುವಾಗಲೇ ಅದು ಸೈತಾನಿಗೆ ಸಂಬಂಧಪಟ್ಟದ್ದು. ದೇವರನ್ನಿಟ್ಟುಕೊಂಡು ಯಾರಾದರೂ ಮಾಟಮಂತ್ರ ಮಾಡಲು ಸಾಧ್ಯವ? ಅಂದರೆ ಅದರಲ್ಲಿ ದುರಾತ್ಮವೇ ಕಾರ್ಯ ಮಾಡುವುದು. ಅದಕ್ಕೆ ಬಲಿ ಸಲ್ಲಿಸುತ್ತಾರೆ. ಅನೇಕ ವಿಧವಾದ ರಕ್ತ ಬಲಿಗಳನ್ನು ಕೊಟ್ಟು ಅಲ್ಲಿ ಮಾಟಮಂತ್ರ ಮಾಡುತ್ತಾರೆ. ಈ ರೀತಿಯಾಗೆಲ್ಲ ನಡೆಯುತ್ತಲೇ ಇದೆ. ಆದ್ದರಿಂದಲೇ ಅನೇಕ ಕುಟುಂಬಗಳಲ್ಲಿ ಬಾಧೆಗಳು, ಅನೇಕರ ಶರೀರದಲ್ಲಿ ಬಾಧೆಗಳು, ಮನಸ್ಥಿತಿಯಲ್ಲಿ ಬಾಧೆಗಳು, ಭಯ, ಕಳವಳ, ಆತ್ಮಹತ್ಯೆಯನ್ನು ಪ್ರೇರೇಪಿಸುವಂತಹ ಕಾರ್ಯಗಳು, ಅದರ ಹಿಂದೆ ಮಾಟಮಂತ್ರಗಳು ಇರುವುದನ್ನು ನಾವು ನೋಡಬಹುದು. ಆದರೆ ನೀವೇನ್ ಮಾಡಬೇಕು? ಇಸ್ರಾಯೇಲರಿಗೆ ವಿರೋಧವಾಗಿ ಯಾವುದೇ ಮಾಟಮಂತ್ರ ಇಲ್ಲ. ಮಾಟಮಂತ್ರಗಳು ಲೋಕದಲ್ಲಿ ಇದೆ, ಆದರೆ ನನಗೆ ವಿರೋಧವಾಗಿ ಮಾಟಮಂತ್ರಗಳು ಇಲ್ಲ, ನನಗೆ ಕೇಡು ಮಾಡುವುದಕ್ಕಾಗುವುದಿಲ್ಲ ಎಂದು ನಾವು ನಂಬಬೇಕು. ಹಾಗಾದರೆ ಕೆಲ ಕ್ರೈಸ್ತರೇ ಬಾಧಿಸಲ್ಪಟ್ಟು ಮಾಟಮಂತ್ರಗಳಿಂದ ಬಾಧಿಸಲ್ಪಟ್ಟರೆ ಏನು ಅರ್ಥ? ವಾಕ್ಯ ಏನ್ ಹೇಳುತ್ತದೆ ಅಂದರೆ, ಯಾಕೋಬ್ಯರಲ್ಲಿ ಶಕುನ ನೋಡುವುದೂ ಇಲ್ಲ, ಇಸ್ರಾಯೇಲ್ಯರಲ್ಲಿ ಕಣಿ ಕೇಳುವುದೂ ಇಲ್ಲ. ಅಂದರೆ ನಾವು ಇಸ್ರಾಯೇಲರಾಗಿ ಬದಲಾಗಬೇಕು, ದೇವರ ಮಕ್ಕಳಾಗಿ ಬದಲಾಗಬೇಕು, ದೇವರಿಗೆ ನಮ್ಮನ್ನು ಒಪ್ಪಿಸಿ ಕೊಡಬೇಕು, ಆತನ ಸುರಕ್ಷತೆಯೊಳಗೆ ಬರಬೇಕು, ಆತನು ಯಾವಾಗಲೂ ನನ್ನ ಸಂಗಡ ಇದ್ದಾನೆ ಎಂಬಂತ ನಂಬಿಕೆಯೊಳಗೆ ಬರಬೇಕು. ಮಂತ್ರವಾದ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ, ಕಾರಣ ನನ್ನೊಂದಿಗಿರುವಂತ ಏಸು ದೊಡ್ಡವನು. ನಾನು ಇಸ್ರಾಯೇಲ್ ಆಗಿದ್ದೇನೆ, ಯಾಕೋಬ್ಯರಾಗಿದ್ದೇನೆ, ದೇವರು ನನಗೆ ಮಾತು ಕೊಟ್ಟಿದ್ದಾರೆ. ಈ ಒಂದು ಅನುಭವದೊಳಗೆ ಬಂದರೆ ಯಾವುದೇ ಮಾಟ ಮಂತ್ರಗಳು ಫಲಿಸುವುದಿಲ್ಲ. ನಿಮಗೆ ವಿರೋಧವಾಗಿ ಮಾಡಲ್ಪಡುವಂತ ಯಾವುದೇ ಕ್ರಿಯೆಗಳು ನಿಮ್ಮನ್ನು ಬಾಧಿಸಲು ಸಾಧ್ಯವಿಲ್ಲ. ನಾನು ನೋಡಿದ್ದೇನೆ, ನನಗೆ ವಿರೋಧವಾಗಿ ಮಾಟಮಂತ್ರ ಮಾಡುತ್ತಾರೆ, ಸೇವಕರುಗಳಿಗೆ ವಿರೋಧವಾಗಿ, ಸಭೆಗಳಿಗೆ ವಿರೋಧವಾಗಿ ಮಾಟಮಂತ್ರ ಮಾಡುತ್ತಾರೆ. ಎಷ್ಟೋ ಮಂತ್ರವಾದಗಳನ್ನು ನೋಡುತ್ತಾ ಇದ್ದೇನೆ. ಆದರೆ ಅದರ ಆಕ್ರಮಣಗಳನ್ನು ನಾನು ಗಮನಿಸುವಾಗಲೇ ದೇವರು ಅದನ್ನು ನನಗೆ ತೋರಿಸುವರು, ಯಾರು ಮಾಡುತ್ತಾ ಇದ್ದಾರೆ, ಎಲ್ಲಿಂದ ಮಾಡುತ್ತಿದ್ದಾರೆ, ಯಾವ ರೀತಿ ದುರಾತ್ಮವನ್ನು ಪ್ರೇರೇಪಿಸುತ್ತಾ ಇದ್ದಾರೆ ಎಂದು. ಆದರೆ ದೇವರು ಧೈರ್ಯಪಡಿಸಿ ಬಲಪಡಿಸಿ ಅದನ್ನು ಜಯಿಸುವಂತ ಕೃಪೆಯನ್ನು ಕೊಡುತ್ತಾರೆ. ಯಾವುದೂ ಕೇಡು ಮಾಡಲು ಸಾಧ್ಯವಿಲ್ಲ. ಹೋರಾಡಿ ನೋಡುತ್ತದೆ. ನೀವು ನಂಬಿ ಉಪವಾಸ ಮಾಡಿ ಕುಟುಂಬವಾಗಿ ಪ್ರಾರ್ಥನೆ ಮಾಡಿದರೆ ಯಾವ ಮಂತ್ರವಾದಗಳು ನಿಮ್ಮ ಕುಟುಂಬವನ್ನು ಬಾಧಿಸುವುದಿಲ್ಲ. ಮೊದಲನೆಯದಾಗಿ ನಂಬಿಕೆಯಿಂದ ನೀವು ಯೇಸುವಿಗೆ ಒಪ್ಪಿಸಿಕೊಡಿ. ದೇವರೇ, ನಾನು ಇಸ್ರಾಯೇಲ್ ಆಗಿರಬೇಕು, ಯಾಕೋಬ್ಯರಾಗಿರಬೇಕು, ಅಂದ್ರೆ ನಿಮ್ಮ ಮಕ್ಕಳಾಗಿ ನಿಮ್ಮನ್ನು ಆಶ್ರಯಿಸಿಕೊಂಡಿರಬೇಕು ಎಂಬುದಾಗಿ ಒಪ್ಪಿಸಿಕೊಟ್ಟರೆ ಸೈತಾನ ನಿಮ್ಮ ಹತ್ತಿರಕ್ಕೂ ಬರಲಾಗದು.
ಒಪ್ಪಿಸಿ ಕೊಡುವಿರಾ? ನನಗೆ ವಿರೋಧವಾದ ಮಾಟಮಂತ್ರಗಳು ಫಲಿಸದು. ಯಾವುದೇ ಸೈತಾನನ ಕ್ರಿಯೆಗಳು ನನಗೆ ಕೇಡು ಮಾಡಲು ಸಾಧ್ಯವಿಲ್ಲ. ಯಾಕೆಂದ್ರೆ ನನ್ನ ಸಂಗಡ ಇರುವಂತ ಯೇಸು ದೊಡ್ಡವನೆಂಬುದಾಗಿ ನಂಬಿ ಅರಿಕೆ ಮಾಡಿರಿ. ಮಾಟಮಂತ್ರಗಳು ಲಯವಾಗುತ್ತವೆ, ವಾಮಾಚಾರಗಳು ಲಯವಾಗುತ್ತವೆ. ನಿಮಗೆ ವಿರೋಧವಾಗಿ ಮಾಡಲ್ಪಡುವಂತ ಮಾಟಮಂತ್ರದ ತಗಡುಗಳು ಸುಟ್ಟು ಹೋಗುತ್ತವೆ. ನೀವು ಭಯಪಡಬೇಡಿರಿ. ತಂದೆಯೇ, ಯಾಕೋಬ್ಯರಲ್ಲಿ ಶಕುನ ನೋಡುವುದೂ ಇಲ್ಲ, ಇಸ್ರಾಯೇಲರಲ್ಲಿ ಕಣಿ ಕೇಳುವುದೂ ಇಲ್ಲ. ನನಗೆ ಯಾಕೋಬಾಗಿ ಇಸ್ರಾಯೇಲಾಗಿ ನಿಮ್ಮೊಟ್ಟಿಗೆ ಅನ್ಯೋನ್ಯವಾಗಿ ಬಾಳುವಂತ ಅನುಭವವನ್ನು ಅನುಗ್ರಹಿಸಿ ನನಗೆ ವಿರೋಧವಾಗಿ ಮಾಡಲ್ಪಟ್ಟಂತ ಎಲ್ಲ ಮಾಟಮಂತ್ರಗಳು ಲಯವಾಗಲಿ ಎಂದು ಯಾರ್ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆಲ್ಲ ಬಿಡುಗಡೆ, ಜಯ, ಆಶೀರ್ವಾದ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.